ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರದಲ್ಲಿ ಗಂಭೀರ ಘಟನೆಯೊಂದು ಶನಿವಾರ ಬೆಳಕಿಗೆ ಬಂದಿದೆ. ಏಕಲವ್ಯ ಮಾದರಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನು ಅಂಡರ್ಗ್ರೌಂಡ್ ರೂಮಿನಲ್ಲಿ ಬಂಧಿಸಿ ಹಲ್ಲೆ ನಡೆಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಮಕ್ಕಳು ಆಟವಾಡುತ್ತಿದ್ದರೆಂಬ ಕಾರಣಕ್ಕೆ ಪ್ರಾಚಾರ್ಯರು ಅವರನ್ನು ರೂಮಿನಲ್ಲಿ ಕೂಡಿ ಹಾಕಿ ಉಪವಾಸದಲ್ಲಿಟ್ಟು ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ ಎಂದು ತಿಳಿದುಬಂದಿದೆ. ಸ್ಥಳೀಯ ವಿದ್ಯಾರ್ಥಿಗಳೆಂಬ ಕಾರಣಕ್ಕೆ ಉದ್ದೇಶಪೂರ್ವಕವಾಗಿ ಹಲ್ಲೆ ಮಾಡಲಾಗಿದೆ ಎಂಬ ಆರೋಪವೂ ಕೇಳಿಬರುತ್ತಿದೆ. ಅಂಡರ್ಗ್ರೌಂಡ್ ರೂಮಿನಲ್ಲಿ ಸಿಲುಕಿದ್ದ ವಿದ್ಯಾರ್ಥಿಗಳು ಕೂಗಾಡಿದ ಹಿನ್ನೆಲೆ ಅನುಮಾನಗೊಂಡ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣ ಸ್ಥಳಕ್ಕೆ ಬಂದ ಪೊಲೀಸರು ಎಲ್ಲಾ ಕೊಠಡಿಗಳನ್ನು ಪರಿಶೀಲಿಸಿದಾಗ ಅಂಡರ್ಗ್ರೌಂಡ್ ರೂಮಿನಲ್ಲಿ ವಿದ್ಯಾರ್ಥಿಗಳನ್ನು ಪತ್ತೆ ಮಾಡಿದ್ದಾರೆ. ಹಲ್ಲೆಗೆ ಒಳಗಾದ ವಿದ್ಯಾರ್ಥಿಗಳ ದೇಹದ ಮೇಲೆ ಗಾಯಗಳ ಗುರುತುಗಳಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಬಣಕಲ್ ಪೊಲೀಸ್ ಠಾಣೆಯ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಾಚಾರ್ಯರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಘಟನೆ ಸಂಬಂಧ ಮುಂದಿನ ಕ್ರಮಗಳನ್ನು ಪೊಲೀಸರು ಕೈಗೊಂಡಿದ್ದಾರೆ. ಅಧ್ಯಾಪಕರಿಗೆ ಮಕ್ಕಳ ಮೇಲೆ ಹಲ್ಲೆ ನೀಡುವ ಏಕಲವ್ಯ ಶಾಲೆ ಪ್ರಿನ್ಸಿಪಲ್ ಹೇಳಿ ಧಿಕ್ಕಾರ. ನಿರಂತರವಾಗಿ ಮಕ್ಕಳ ಮೇಲೆ ಹಲ್ಲೆ ನಡೆಯುತ್ತಿರುವ ಏಕಲವ್ಯ ಶಾಲೆಗೆ ಹೇಳಿ ಧಿಕ್ಕಾರ. ಮಕ್ಕಳ ಮೇಲೆ ಹಲ್ಲೆ ನಡೆಸುತ್ತಿರುವ ಯಾಕೆ ಹೊಡಿತಿದ್ದೀರಿ ಸರ್ ಅಂತ ಕೇಳಿದ್ವಿ. ಆಮೇಲೆ ನಮ್ಮ ಮೇಲೆ ಎಫ್ಐಆರ್ ಮಾಡಬೇಕು, ನೀವು ಸೈನ್ ಮಾಡ್ದೇನೆ ಬಂದ್ರ ಗೇಟ್ ಒಳಗೆ ನಿಮ್ಗೆ ಯಾಕೆ ಪರ್ಮಿಷನ್ ಕೊಟ್ಟಿದ್ದು ಅಂತೇಳಿ ತುಂಬಾ ನಮ್ಮ ಮೇಲೆ ರೇಗಾಡಿದ್ರು. ಆಮೇಲೆ ಇದು ಸ್ಟೇಷನಿಂದ ಮೇಡಮ್ ಬಂದ್ರು ಹಂಗೆ ನಾವು ಹೇಳ್ತಾ ಇದ್ವಿ, ಮೇಡಮ್ ನೋಡಿ ಈ ಥರ ಆಗಿದೆ, ನಾವು ಅದಕ್ಕೆ ಒಳಗಡೆ ಬಂದ್ವಿ ಅಂತ. ಈಗ ಮಕ್ಕಳು ನಿರಂತರವಾಗಿ ದಿನ ದೌರ್ಜನ್ಯ ಸಿಕ್ಕಾಪಟ್ಟೆ ಹೊಡಿತಾರೆ. ದೌರ್ಜನ್ಯ ನಿನ್ನೆ ಮಕ್ಕಳಲ್ಲಿ ಏನೋ ಸಣ್ಣ ಕಲೆಕ್ಟ್ ಆಗಿದೆ. ಬೆಳಗ್ಗೆ ಅಂತ ಮಕ್ಕಳಿಗೆ ಸಿಕ್ಕಾಪಟ್ಟೆ ಹೊಡಿದೆ. 7 ಜನ ಮಕ್ಕಳ ಮೇಲೆ ಒಳಗಡೆ ಹಾಕೊಂಡು ಮಾಡಿದ್ದಾರೆ. ಅಲ್ಲೇ ಸ್ಥಳೀಯರು ಕೆಲಸ ಮಾಡ್ತಾ ಇದ್ದವ್ರಿಗೆ ಕೇಳಿಸ್ಕೊಂಡಿದ್ದಾರೆ, ಏನು ಈ ಥರ ಹೊಡಿತಾರೆ, ಮಕ್ಕಳು ಕಿರ್ಚಾಡ್ತಾರೆ, ಹಾಡ್ತಿದ್ದಾರೆ, ಇದು ಮಾಡ್ತಿದ್ದಾರೆ. ಅವ್ರು ನೋಡ್ಬಿಟ್ಟು ನಿರಂತರವಾಗಿ ಬೆಳಗ್ಗೆ ಅವರು ಕೆಲಸಕ್ಕೆ 29 ಗಂಟೆ ಕೇಳಿಸ್ಕೊಂಡು 7 ಗಂಟೆ. ಆಮೇಲೆ ಬಂದು ಇಲ್ಲಿ ಲೋಕಲ್ ಇನ್ನೊಂದು 2 ಒಳಗಡೆ ಹೋಗೋಣ ಅಂತ ಹೋಗಿದ್ರು. ಏನಾಗಿದೆ ಅಂತ ಒಳಗಡೆ ಹೋಗಿದೆ. ಒಳಗಡೆ ಆಟೋದವರೊಬ್ರು ಬಂದರೆ ಎಲ್ಲ ಸೇರಿ ಒಳಗಡೆ ಹೋಗಿದ್ರು. ಹೋದ ತಕ್ಷಣವೇ ಒಳಗಡೆ ಮೇಲ್ಗಡೆ ಹೋಗಿ ಬಿಟ್ಟಿಲ್ಲ. ಎಲ್ಲಿ ಗಲಾಟೆ ಆಗಿದೆ ಅಲ್ಲಿ ತನಕ ಏನು ಕಿರ್ತಾ ಇದ್ದಲ್ಲ ಅಲ್ಲಿ ತನಕ ಬಿಟ್ಟಿಲ್ಲ. ಅದು ಬಿಟ್ಟಿಲ್ಲ ಅಲ್ದಾನೆ ಮತ್ತೇನೇನು ಮಾಡಿದ್ರೆ ಲೋಕಲ್ ನೀವು ಯಾರಪ್ಪ ಇಲ್ಲಿ ಒಳಗಡೆ ಬರೋಕ್ಕೆ ನೀವು ಏನಕ್ಕೆ ಅಂತ ಬಂದಿದ್ದೀರಾ? ಇವ್ರು ಹೇಳಿದ್ದಾರೆ ಹಿಂಗೆ ಮಕ್ಕಳು ಅಳ್ತಾ ಇದ್ದಾರೆ ನೋಡೋಣ ಅಂತ ಬಂದರೆ ಇಲ್ಲ. ಆಮೇಲೆ ಅವರಿಗೆ ಸಿಕ್ಕಾಪಟ್ಟ ಬೈದಿದ್ದಾರೆ. ಮತ್ತೊಂದು 2 ಜನ ನಮ್ಮ ಪೇಪರ್ ಒಂದು ಲೋಕಲ್ ಪೇಪರ್ ಅವರು ನಾನು ಎಲ್ಲ ಬಂದಿದ್ದೇನೆ ಅಷ್ಟೊತ್ತಿಗೆ ಸಬ್ ಇನ್ಸ್ಪೆಕ್ಟರ್ಗೆ ಹೇಳಿದ್ದಾರೆ. ಬಂದರೆ ಇವರು ಉಲ್ಟಾ ತಿರ್ಸಿ ಯಾರು ಬಂದಿದ್ದಾರೋ ಅವ್ರ ಮೇಲೆ ಕಂಪ್ಲೇಂಟು ಆಗ್ತಿದೆ ಬಿಟ್ಟು ಅಲ್ಲಿ ಏನಾಗ್ತಿದೆ ಅಂತ ಹೇಳಲಿಲ್ಲ. ಸೊ ಆಮೇಲೆ ಏನಾಗಿಲ್ಲ, ಇವ್ರು ಸುಮ್ಮನೆ ಬಂದಿರಿ, ಇವ್ರು ಕಳ್ತನ ಮಾಡೋಕೆ ಅದಕ್ಕೆ ಬಂದಿರ ಅಂತ ನಮ್ಮ ಮೇಲೇನೂ ಉಲ್ಟಾ ಮಾಡಿದ್ರು. ಆಮೇಲೆ ಪ್ರೆಸ್ನವ್ರು ಕೇಳಕ್ಕೆ ಹೋದ್ರೆ ನೀನು ಯಾವ ಪ್ರೆಸ್ನವರಪ್ಪ, ನೀನು ಏನು ಗ್ರಾಜುಯೇಟ್ ಮಾಡಿದ್ದೆ, ನೀನು ಯಾರು, ನಿಂದು ಐಡಿ ಕಾರ್ಡ್ ತೋರಿಸು ಎಲ್ಲ ಇವ್ರು ಹೇಳ್ತೀರ. ನಾವು ಯಾವಾಗಲೂ ಬರೋದ್ರಿ ನಿಮ್ಗೆ ಗೊತ್ತಿದೆ ಪ್ರೆಸ್, ನೀವು ಯಾವಾಗ ಬಂದು ನಿಮ್ಗೆ ಅಲೋ ಇಲ್ಲ. ಆಮೇಲೆ ನಾನು ಮತ್ತೆ ಪ್ರೆಸ್ನವರು ಮೇಡಮ್ ಜೊತೆಗೆ ಸೇರ್ಕೊಂಡು ಒಳಗಡೆ ಹೋಗಿ ಎಲ್ಲ ಏನು ಹೇಳಿದ್ರು ಜಾಸ್ತಿ ಹುಡುಕಿ ಸಿಗಲಿಲ್ಲ. ವಾಪಸ್ ಬಂದು ಸ್ಟೂಡೆಂಟ್ ಮಕ್ಕಳನ್ನ ಅದೇ SLC ಮಕ್ಕಳು ಎಲ್ಲಿದ್ದಾರೆ ಏನಾಯ್ತು ಅಂತ ಕೇಳೋಣ ಅಂತ ಬಂದಾಗ ಆ ಮಕ್ಕಳು ಹೇಳಿದ್ರು, ಸರ್ ಇಂಥ ಕಡೆ ಒಂದು ಲೆಕ್ಚರ್ಸ್ ಮನೆಯಲ್ಲಿ ಕೂಡ ಹಾಕೊಂಡ್ಬಿಟ್ಟಿದೆ. 7 ಜನ ಯಾರು ಪೆಟ್ಟು ತಿಂದಿದ್ರು ಲಾಕ್ ಹಾಕಿ ಇದ್ರು. ಒಬ್ಬನ್ ಮಾತ್ರ ಇನ್ನೊಬ್ಬ ಸಣ್ಣ ಹುಡುಗನ ಜೊತೆಗೆ ಬಿಟ್ಟೆ ನೀರ್ಗಿರಿ ಏನಾರ ಕೇಳಿರು ತಂದು ಕೊಡಕ್ಕೆ. ಏನಾಗ್ತಿದೆ ನಾವೆಲ್ಲ ಬಂದ್ರೆ ಅವರೆಲ್ಲ ಏನೂ ಆಗಿಲ್ಲ, ಇಲ್ಲಿ ಏನೂ ಆಗಿಲ್ಲ, ನೀವು ಸುಮ್ಮನೆ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತೇಳಿ ಎಲ್ಲ ಅವರು ಡ್ರಾಮಾ ಮಾಡಿ ಸಿಕ್ಕಾಪಟ್ಟೆ ರೇಗಾಟ ಮಾಡಿ. ಸರಿ ಆಮೇಲೆ ಮೇಡಮ್ ಎಲ್ಲ ಇದು ಮಾಡಿ ಎಲ್ಲ ಇದು ಮಾಡಿ ಮಕ್ಕಳನ್ನ ತೊಗೊಂಡೋಗಿ ಮೂಡಿಗೆರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹಾಸ್ಪಿಟಲೈಸೇಷನ್ ತುಂಬ ಡ್ಯಾಮೇಜ್ ಆಗಿದೆ. ಎಲ್ಲ ಇಲ್ಲ ಪೊಲೀಸರ ಜೊತೆಗೆ ಅವರೇ ಕರ್ಕೊಂಡು ಹೋಗಿದ್ದಾರೆ. ಬಟ್ ಏನಂದ್ರೆ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ. ಆಮೇಲೆ ಅವರೇ ಮಾತಾಡಿದ್ದೆಲ್ಲ ಇದು ಇಲ್ಲಿ ಏನೂ ಆಗಿಲ್ಲ ಆ ರೀತಿಯಾಗಿ ಮಾತಾಡಿದ್ದಾರೆ. ನಾವು ಇವತ್ತೊಂದೇ ಅಲ್ಲ